ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಮಾನಸಿಕ ಸಾಮರ್ಥ್ಯದ ಮೇಲೆ ಬರುವಂತಹ ವಯಸ್ಸಿನ ಅನುಪಾತದ ಮೇಲೆ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಆ ಒಂದು ಪ್ರಶ್ನೆ ಇದೆ ನೋಡಿ. ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 5:7 ಅಂತೇಳಿ. ಹಾಗಾದರೆ ಈಗ ಏನ ವಯಸ್ಸಿನ ಅನುಪಾತ ಎಷ್ಟು ಅಂತಂದರೆ 5x ಅಂಥೇಳಿ. ಆಮೇಲೆ ಬಿಯ ವಯಸ್ಸಿನ ಅನುಪಾತ 7x ಅಂಥೇಳಿ. ಆಮೇಲೆ ನೆಕ್ಸ್ಟ್ ಏನಿದೆ, 8 ವರ್ಷಗಳ ನಂತರ ಅಂತಂದರೆ 8 ವರ್ಷಗಳ ನಂತರ ಅಂದರೆ +8, ಇಲ್ಲಿ ಕೂಡ +8 ನಂತರ ವಯಸ್ಸಿನ ಅನುಪಾತ ಎಷ್ಟಾಗುತ್ತೆ? 3:4 ಆಗುತ್ತೆ. ಈ ಥರ ಬರ್ಕೋಬೇಕು. ಫಸ್ಟು 5x ಇದು, ಆಮೇಲೆ 7x, ಆಮೇಲೆ 8 ವರ್ಷಗಳ ನಂತರ 8, ಆಮೇಲೆ ವಯಸ್ಸಿನ ಅನುಪಾತ 3:4 ಅಂತ ಹೇಳಾಗುತ್ತೆ. ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಕ್ರಾಸ್ ಆಗಿ, ಮತ್ತು ಇದಕ್ಕೆ ಮಾಡ್ಕೋಬೇಕು. ಈಗ ನಾವು ಇದಕ್ಕೆ ಮಾಡ್ಕೊಳ್ಳೋಣ. 3 7 21x, ಅದಾದಮೇಲೆ ಮತ್ತೆ ನೆಕ್ಸ್ಟು ಪ್ಲಸ್ಸು 3 8 24 ಈಕ್ವಲ್ ಟು, ಅದಾದಮೇಲೆ ನೆಕ್ಸ್ಟು 5 4 20x ಪ್ಲಸ್, ಆಮೇಲೆ 8 4 32. ಓಕೆನಾ? ಇವಾಗ 21x ಮತ್ತು 20 ಮೈನಸ್ ಮಾಡಿದರೆ ಎಕ್ಸ್ ಅಂತೇಳಿ ಬರುತ್ತೆ. ಆಮೇಲೆ 32ರಲ್ಲಿ 24 ಕಳೆದ್ರೆ ಎಷ್ಟು ಉಳಿಯುತ್ತೆ? 8 ಉಳಿಯುತ್ತೆ. 8 ಆಯ್ತಲ್ವಾ? ಈಗ 8 ಈ ವಯಸ್ಸಿಗೆ ಏನು ಮಾಡಬೇಕಂದ್ರೆ ನಾವು ಗುಣಾಕಾರ ಮಾಡ್ಕೋಬೇಕು. 8 × 5 ಮಾಡಿದರೆ ಇದು 40, ಆಮೇಲೆ 8 × 7 ಮಾಡಿದರೆ ಇದು 56. ಹಾಗಿದ್ರೆ ಇವರ ಪ್ರಸ್ತುತ ವಯಸ್ಸು ಎಷ್ಟಾಗಿರುತ್ತೆ ಅಂತಂದರೆ, ಎಯ ವಯಸ್ಸು 40 ಮತ್ತು ಬಿಯ ವಯಸ್ಸು ಎಷ್ಟಾಗಿರುತ್ತೆ ಅಂದರೆ 56 ಇದೆ ನೋಡಿ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಇದೆ. ಎ ಮತ್ತು ಬಿಯ ವಯಸ್ಸಿನ ಅನುಪಾತ, ಎ ಮತ್ತು ಬಿಯ ವಯಸ್ಸಿನ ಅನುಪಾತ ಎಷ್ಟಿದೆ ಅಂತಂದರೆ 4:5 ಇದೆ. ಆಮೇಲೆ 6 ವರ್ಷಗಳ ನಂತರ, ನೆಕ್ಸ್ಟ್ ಏನು, 6 ವರ್ಷಗಳ ನಂತರ, ನೆಕ್ಸ್ಟು 6 ವರ್ಷಗಳ ನಂತರ ಅನುಪಾತ ಎಷ್ಟಾಗುತ್ತೆ ಅಂತಂದರೆ 5:6 ಆಗುತ್ತೆ. ಹಾಗಾದರೆ ಎ ಮತ್ತು ಬಿ ಅವರ ವಯಸ್ಸು ಎಷ್ಟು ಅಂತ ಕೇಳಿದರೆ, ಈಗ ಎ ಅಂತಂದರೆ ಈಕ್ವಲ್ ಟು 4x 4x, ಅದಾದಮೇಲೆ ಪ್ಲಸ್ಸು ಎಷ್ಟು ವರ್ಷಗಳ ನಂತರ? 6 ವರ್ಷಗಳ ನಂತರ. ಅನುಪಾತ ಎಷ್ಟಾಗ್ತಾ ಇದೆ ಇವ್ರದ್ದು? 5. ಆಮೇಲೆ ಬಿದು ಎಷ್ಟಾಗ್ತಾ ಇದೆ? ಬಿ 5x ಪ್ಲಸ್ 6. ಅನುಪಾತ ಎಷ್ಟಾಗ್ತಾ ಇದೆ ಇವ್ರದ್ದು? 6. ಇವಾಗ ನಾನೇನು ಹೇಳಿದೆ, ಇದನ್ನು ಕ್ರಾಸು ಮತ್ತು ಇದನ್ನು ಕ್ರಾಸ್ ಆಗಿ ನೀವೇನು ಮಾಡಬೇಕಂದ್ರೆ ಗುಣಾಕಾರ ಮಾಡ್ಕೋಬೇಕು. ಇವಾಗ 5 5 25x ಪ್ಲಸ್ 5 6 30, ಅದಾದಮೇಲೆ 6 4 24x ಪ್ಲಸ್ 6 6 36. ಈಗ 25xಲ್ಲಿ 24x ಹೋದರೆ x ಉಳಿಯುತ್ತೆ. ಆಮೇಲೆ 36ರಲ್ಲಿ 30 ಹೋದರೆ 6 ಉಳ್ಕೊಳ್ಳುತ್ತೆ. 6 ಆದಮೇಲೆ ಈಗ 6ನ್ನ 4ಕ್ಕೆ ಗುಣಾಕಾರ ಮಾಡಬೇಕು. 6 4 24, ಆಮೇಲೆ 6 × 5 6 5 30. ಎ ಮತ್ತು ಬಿಯ ವಯಸ್ಸು ಎಷ್ಟಿದೆ? 24 ಮತ್ತು 30.
ಮಾನಸಿಕ ಸಾಮರ್ಥ್ಯದಲ್ಲಿ ಬರುವಂಥ ಟೈಮ್ ಮತ್ತು ವರ್ಕಲ್ಲಿರುವಂಥ ಒಂದೆರಡು ಪ್ರಶ್ನೆಗಳನ್ನು ನೋಡೋಣ. ಟೈಮ್ ಆ್ಯಂಡ್ ವರ್ಕಲ್ಲಿ ಒಂದು ಪ್ರಶ್ನೆ ಇದೆ. ಏನು ಮಾಡ್ತಾನೆ ಅಂತಂದರೆ ಒಂದು ಕೆಲಸವನ್ನು 10 ದಿನದಲ್ಲಿ ಮಾಡ್ತಾನೆ. ಆಮೇಲೆ ಬಿ ಏನು ಮಾಡ್ತಾನೆ ಅಂತಂದರೆ ಆ ಕೆಲಸವನ್ನು 15 ದಿನದಲ್ಲಿ ಮಾಡ್ತಾನೆ. ಎ ಮತ್ತು ಬಿ 2 ಜನ ಸೇರಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡಬಹುದು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆಮೇಲೆ ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಏನಂತಂದರೆ AB ಡಿವೈಡೆಡ್ ಬೈ A ಪ್ಲಸ್ B ಅಂಥೇಳಿ ಬರುತ್ತೆ. ಈ ಫಾರ್ಮುಲಾದಲ್ಲೂ ಮಾಡ್ಬೋದು ನಾವು. ಈ ಫಾರ್ಮುಲಾದಲ್ಲಿ ನೋಡೋಣ ನಾವು. 10 × 15 ಆಮೇಲೆ 10 + 15 ಎಷ್ಟಾಯಿತು? 150 + 25 ಒಂದಲೇ 25 6 6 ಡೇಸ್ 6 ದಿನದಲ್ಲಿ ಕೆಲಸವನ್ನು ಮಾಡ್ತಾನೆ. ಈ ಥರನೂ ಮಾಡ್ಬೋದು. ಮತ್ತು ಇನ್ನೊಂದು ಥಿಯರಿ ಯಾವುದು ಅಂತಂದರೆ ನಾವು ಲಸಾವನ್ನು ಕಂಡು ಹಿಡ್ಕೊಂಡು ಮಾಡ್ಬೋದು. ನೋಡಿ 10 ಮತ್ತು 15 ಇದೆ ಅಲ್ವಾ, ಇದರ LCMನ ತಗೋಬೇಕು. 2 5 10 ಆಮೇಲೆ 5 1 5 3 3 1 3 1 2 × 5 10 5 10 10 13 30 ಅಂತೇಳಿ ಬರ್ಕೊಳ್ಳಿ. ಆಮೇಲೆ ಇದು 10 ಮತ್ತು ಇದು 15 ಇದೆ ಅಲ್ವಾ, ಇದು ಎಷ್ಟರಿಂದ ಭಾಗಿಸುತ್ತೆ ಅನ್ನೋದನ್ನ ನೋಡಿ. 10 ಇದು 15 2 30 10 3 30 ಇವೆರಡನ್ನ ಸೇರಿಸ್ಕೊಳ್ಳಿ. 3 + 2 ಎಷ್ಟಾಯಿತು? 5 ಆಯಿತು. ಈ 30ಗೆ ಏನು ಮಾಡಿ ಅಂತಂದರೆ ಅದನ್ನು ಡಿವೈಡ್ ಮಾಡಿ. 5 1 5 6 6 ಡೇಸ್. ಈ ಥರ ನೀವು ಟೈಮ್ ಆ್ಯಂಡ್ ವರ್ಕಲ್ಲಿ ಮಾಡ್ಕೋಬೋದು. ಇದು ಸಿಂಪಲ್ ಆಗಿರೋದು. ಇನ್ನೊಂದು ಪ್ರಶ್ನೆನ ನೋಡೋಣ. X ಒಂದು ಕೆಲಸವನ್ನು 10 ದಿನದಲ್ಲಿ ಮಾಡ್ತಾನೆ. Y ಅದೇ ಕೆಲಸವನ್ನು 12 ದಿನದಲ್ಲಿ ಮಾಡ್ತಾನೆ. ಮತ್ತು Z ಅದೇ ಕೆಲಸವನ್ನು 15 ದಿನದಲ್ಲಿ ಮಾಡ್ತಾನೆ. ಹಾಗಾದರೆ ಈ ಮೂವರು ಸೇರಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇದಕ್ಕೆ ಸೂತ್ರ ಯಾವುದು ಅಂತಂದರೆ ABC ಡಿವೈಡೆಡ್ ಬೈ AB + BC + CA. ಈ ಫಾರ್ಮುಲಾದಲ್ಲೂ ಮಾಡ್ಕೋಬೋದು ಮತ್ತು ನಾನು ಲಸಾದಲ್ಲಿ ಕೂಡ ನಾವು ಇದನ್ನು ಮಾಡ್ಕೋಬೋದು. ಈ ಫಾರ್ಮುಲಾದಲ್ಲೂ ಹೇಳ್ತೀನಿ ಮತ್ತು ಲಸಾದಲ್ಲೂ ಕೂಡ ಹೇಳ್ತೀನಿ. ಫಾರ್ಮುಲಾದಲ್ಲಿ ನೋಡಿ 10 × 12 × 15 ಡಿವೈಡೆಡ್ ಬೈ 10 10 12 120 ಪ್ಲಸ್ ಆಮೇಲೆ BC ಅಂತಂದರೆ 12 × 15 150 180 ಆಮೇಲೆ 15 10 ಇದು 150 10 12 120 120 × 15 1200 1800 1800 ಅಲ್ವಾ? 1800 ಓಕೆ. ಆಮೇಲೆ 200 300 450 ಈ ಸೊನ್ನೆಗೆ ಈ ಸೊನ್ನೆ ಹೋಗುತ್ತೆ. ಆಮೇಲೆ 45 1 45 4 4 ಡೇಸ್ 4 ದಿನದಲ್ಲಿ ಈ ಕೆಲಸವನ್ನು ಇವರು ಮುಗಿಸ್ತಾರೆ. ಈಗ ನಾವು ಲಸಾ ಪ್ರಕಾರ ನೋಡೋದಾದರೆ 10 12 ಮತ್ತು 15 2ರಿಂದ ಹಿಡಿಯೋಣ. 2 5 2 6 15 5 1 5 3 3 2 3 1 2 1 2 1 2 1 ಓಕೆನಾ?
2 5 10, 10 3 30, 30 × 2 60, 60 ಆಯ್ತಲ್ವಾ. ಇವುಗಳನ್ನು ಎಷ್ಟರಿಂದ ಭಾಗ ಹೋಗುತ್ತೆ ಅನ್ನೋದನ್ನ ನೋಡಿ. 10, 12, ಇದು 15, 10 6 60, ಆಮೇಲೆ 12 5 60, 15 4 60. ಇವೆಲ್ಲನ ಪ್ಲಸ್ ಮಾಡ್ಕೊಳ್ಳಿ. 6 5 + 4 10 15 ಆಯಿತು. 6 ಇದೆ 60 ಡಿವೈಡೆಡ್ ಬೈ 15, 15 ಒಂದೇ 15, 4 4 ಡೇಸ್. ಈ ಥರ ನೀವು ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.